ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಮುಂದಿನ ವಾರ ಕೂಡ ಪ್ರೈಮರಿ ಮಾರ್ಕೆಟ್ ಆಕ್ಟಿವ್ ಆಗಿರುತ್ತೆ. ಸಾಕಷ್ಟು ಮೇನ್ ಬೋರ್ಡ್ IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತಿದೆ. ಅದರಲ್ಲಿ ಮೊದಲನೇ IPO ವೇಕ್ಫಿಟ್ ಕಂಪನಿಯ IPO ಆಗಿರುತ್ತೆ. ಸೊ ಈ ವಿಡಿಯೋನಲ್ಲಿ ಕಂಪನಿಯ ಕಂಪ್ಲೀಟ್ ಬಿಸ್ನೆಸ್ ಮಾಡೆಲ್ನ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ IPO ಇಂಪಾರ್ಟೆಂಟ್ ಡೇಟ್ಸ್ ಏನು, ಎಷ್ಟು ಪ್ರೈಸ್ ಬ್ಯಾಂಡನ್ನು ಕಂಪನಿ ಸೆಟ್ ಮಾಡಿದ್ದಾರೆ, ಕಂಪನಿಯ ಫಿನಾನ್ಷಿಯಲ್ಸ್ ಯಾವ ರೀತಿಯಲ್ಲಿ ಇದೆ, ಹಾಗೆ IPO ಇಶ್ಯೂ ಸೈಜ್ ಎಷ್ಟಿರುತ್ತೆ, ಯಾವ ಕೆಟಗರಿಯಲ್ಲಿ ಎಷ್ಟು ಶೇರ್ಸ್ಗಳನ್ನು ಆಫರ್ ಮಾಡ್ತಿದ್ದಾರೆ, ಅಲಾಟ್ಮೆಂಟ್ನ ಚಾನ್ಸಸ್ ಇರುತ್ತಾ, ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಕಾಂಪಿಟೇಟರ್ಸ್ಗಳಿಗೆ ಕಂಪೇರ್ ಮಾಡಿದಾಗ ವ್ಯಾಲ್ಯೂಷನ್ ಜಸ್ಟಿಫೈ ಆಗ್ತಿದೆಯಾ, ಅದರ ಬಗ್ಗೆ ಕೂಡ ಇನ್ಫಾರ್ಮೇಷನ್ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಕೊನೆಯದಾಗಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತಿದೆಯಾ, ಎಷ್ಟು ಲಿಸ್ಟಿಂಗ್ ಗೇನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು, ಶಾರ್ಟ್ ಟರ್ಮ್ ಪರ್ಸ್ಪೆಕ್ಟಿವ್ನಿಂದ ಅಪ್ಲೈ ಮಾಡಬೇಕಾ ಅಥವಾ ಲಾಂಗ್ ಟರ್ಮ್ ವ್ಯೂವನ್ನು ಇಟ್ಕೋಬೇಕಾ, ಅದರ ಬಗ್ಗೆ ಕೂಡ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ವೇಕ್ಫಿಟ್ ಇನೋವೇಷನ್ಸ್ ಲಿಮಿಟೆಡ್ 2016ರಲ್ಲಿ ಪ್ರಾರಂಭವಾದಂಥ ಕಂಪನಿ ಆಗಿರುತ್ತೆ. ಇದೊಂದು D2C ಬಿಸ್ನೆಸ್ ಆಗಿದೆ, ಅಂದರೆ ಡೈರೆಕ್ಟ್ ಟು ಕನ್ಸ್ಯೂಮರ್ ಬಿಸ್ನೆಸ್ ಆಗಿದ್ದು ಹೋಮ್ ಮತ್ತು ಸ್ಲೀಪ್ ಸೊಲ್ಯೂಷನ್ಸ್ಗಳನ್ನು ಪ್ರೊವೈಡ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಅಂದರೆ ಮ್ಯಾಟ್ರಸಸ್, ಹಾಸಿಗೆಗಳು, ಫರ್ನಿಚರ್ಸ್, ಹೋಮ್ ಡೆಕೋರ್ ಪ್ರಾಡಕ್ಟ್ಸ್ಗಳನ್ನು ಈ ಕಂಪನಿ ಡೈರೆಕ್ಟಾಗಿ ಕಸ್ಟಮರ್ಸ್ಗಳಿಗೆ ಸೆಲ್ ಮಾಡ್ತಾರೆ. ಅವ್ರದ್ದೇ ಆದ ಆನ್ಲೈನ್ ವೆಬ್ಸೈಟ್ ಕೂಡ ಇದೆ. ಈ ಒಂದು ವೆಬ್ಸೈಟ್ನ ಮೂಲಕ ಕೂಡ ಕಸ್ಟಮರ್ಸ್ಗಳು ಆರ್ಡರ್ಸ್ಗಳನ್ನು ಪ್ಲೇಸ್ ಮಾಡ್ಬೋದಾಗುತ್ತೆ, ಅಥವಾ ಕೆಲವೊಂದಿಷ್ಟು ಸ್ಟೋರ್ಸ್ಗಳನ್ನು ಕೂಡ ಕಂಪನಿ ಹೊಂದಿದ್ದಾರೆ. ಆ ಸ್ಟೋರ್ಸ್ನಲ್ಲಿ ಡೈರೆಕ್ಟ್ ಪ್ರಾಡಕ್ಟ್ಸ್ಗಳನ್ನು ಪರ್ಚೇಸ್ ಮಾಡ್ಬೋದಾಗುತ್ತೆ. ಸೊ ಸಾಕಷ್ಟು ವೆರೈಟಿಯ ಪ್ರಾಡಕ್ಟ್ಸ್ಗಳನ್ನು ಕಂಪನಿ ಒಂದು ಕಾಂಪಿಟೇಟಿವ್ ಪ್ರೈಸ್ನಲ್ಲಿ ಸೆಲ್ ಮಾಡ್ತಿದ್ದಾರೆ. ಸೊ ಮ್ಯಾಟ್ರಸಸ್, ಫರ್ನಿಚರ್ಸ್ಗಳ ಜೊತೆಯಲ್ಲಿ ಪಿಲ್ಲೋಸ್, ಬೆಡ್ಸ್, ಸೋಫಾಸ್, ಸ್ಟಡಿ ಟೇಬಲ್ಸ್ಗಳು, ವಾರ್ಡ್ರೋಬ್ಸ್, ಸೊ ಈ ರೀತಿಯ ಬೇರೆ ಫರ್ನಿಷಿಂಗ್ ಐಟಮ್ಸ್ಗಳು ಕೂಡ ಇವರ ಒಂದು ವೆಬ್ಸೈಟ್ನಲ್ಲಿ ಅವೈಲೇಬಲ್ ಇದೆ. ಸೊ ಸಾಕಷ್ಟು ಮಾಡರ್ನ್ ಇಂಡಿಯನ್ ಹೋಮ್ಸ್ಗೆ ಬೇಕಾದಂಥ ಪ್ರಾಡಕ್ಟ್ಸ್ಗಳನ್ನು ಕಂಪನಿ ಸೆಲ್ ಮಾಡ್ತಿದ್ದಾರೆ. ಸೊ ಮೇಜರ್ ಆಗಿ ಡಿಜಿಟಲ್ ಚಾನೆಲ್ನ ಮೂಲಕ, ಅಂದರೆ ತಮ್ಮ ವೆಬ್ಸೈಟ್ನ ಮೂಲಕನೇ ಹೆಚ್ಚಿನ ಒಂದು ಸೇಲ್ಸನ್ನು ಕಂಪನಿ ಮಾಡ್ತಿದ್ದಾರೆ. ಒಂದು ಸ್ಟ್ರಾಂಗ್ ಲಾಜಿಸ್ಟಿಕ್ ನೆಟ್ವರ್ಕನ್ನು ಕೂಡ ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಕಸ್ಟಮರ್ ಸರ್ವಿಸ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಅರ್ಬನ್ ಮತ್ತು ಸೆಮಿ ಅರ್ಬನ್ ಏರಿಯಾಗಳಲ್ಲಿ ಕೂಡ ಪ್ರೆಸೆನ್ಸನ್ನು ಹೊಂದಿದ್ದಾರೆ. 28 ಸ್ಟೇಟ್ಗಳಲ್ಲಿ ಇವರ ಪ್ರೆಸೆನ್ಸ್ ಇದೆ. 700ಕ್ಕೂ ಹೆಚ್ಚಿನ ಜಿಲ್ಲೆಗಳಲ್ಲಿ ಪ್ರಾಡಕ್ಟ್ಸ್ಗಳನ್ನು ಡೆಲಿವರ್ ಮಾಡ್ತಾರೆ. 6 ಯೂನಿಯನ್ ಟೆರಿಟರಿಗಳಲ್ಲಿ ಕೂಡ ಪ್ರೆಸೆನ್ಸನ್ನು ಹೊಂದಿದ್ದಾರೆ. 2025ರ ಸೆಪ್ಟೆಂಬರ್ನ ವೇಳೆಗೆ 125 ಸ್ಟೋರ್ಸ್ಗಳನ್ನು ಕೂಡ ಕಂಪನಿ ಓಪನ್ ಮಾಡಿದ್ದು 62 ಸಿಟಿಗಳಲ್ಲಿ ಇವರ ಸ್ಟೋರ್ಸ್ ನೋಡೋದಕ್ಕೆ ಸಿಗುತ್ತೆ. ಅಂದರೆ 19 ಸ್ಟೇಟ್ಸ್ಗಳಲ್ಲಿ ಆಲ್ರೆಡಿ ಕಂಪನಿ ಸ್ಟೋರ್ಸ್ಗಳನ್ನು ಓಪನ್ ಮಾಡಿದ್ದಾರೆ. 2 ಯೂನಿಯನ್ ಟೆರಿಟರಿಗಳಲ್ಲಿ ಕೂಡ ಇವರ ಸ್ಟೋರ್ಸ್ ನೋಡೋದಕ್ಕೆ ಸಿಗುತ್ತೆ. ಸೊ ಆನ್ಲೈನ್ ಬಿಸ್ನೆಸ್ನ ಜೊತೆಗೆ ಆಫ್ಲೈನ್ ಬಿಸ್ನೆಸ್ ಅನ್ನು ಕೂಡ ಇನ್ನಷ್ಟು ಸ್ಟ್ರಾಂಗ್ ಮಾಡ್ಕೋತಿದ್ದಾರೆ. ಮುಂದಿನ ದಿನಗಳಲ್ಲಿ ಒಂದು ಸ್ಟ್ರಾಂಗ್ ಗ್ರೋತ್ನ ಎಕ್ಸ್ಪೆಕ್ಟೇಷನ್ ಇರುವಂಥ ಕಂಪನಿ ಆಗಿರುತ್ತೆ. ಸೊ IPO ಡೀಟೇಲ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಸೋಮವಾರ ಡಿಸೆಂಬರ್ 8ಕ್ಕೆ ಈ ಒಂದು IPO ಓಪನ್ ಆಗುತ್ತೆ. ಸೊ ಡಿಸೆಂಬರ್ 10ರವರೆಗೂ ಈ ಒಂದು IPOನಲ್ಲಿ ನೀವು ಅಪ್ಲೈ ಮಾಡ್ಬೋದು. ಅಲಾಟ್ಮೆಂಟ್ ಡೇಟ್ ಡಿಸೆಂಬರ್ 11 ಆಗಿರುತ್ತೆ. ಅಲಾಟ್ಮೆಂಟ್ ಸಿಗಲಿಲ್ಲ ಅಂದರೆ ಬ್ಯಾಂಕಲ್ಲಿ ಬ್ಲಾಕ್ ಆದಂಥ ಫಂಡ್ 12 ಡಿಸೆಂಬರ್ಗೆ ರಿಲೀಸ್ ಆಗುತ್ತೆ. ಅಲಾಟ್ಮೆಂಟ್ ಸಿಕ್ಕಿದ್ರೆ ಶೇರ್ಸ್ಗಳು ಕೂಡ ಡಿಸೆಂಬರ್ 12ಕ್ಕೆ ನಿಮಗೆ ಕ್ರೆಡಿಟ್ ಆಗುತ್ತೆ. IPO ಲಿಸ್ಟಿಂಗ್ ಡೇಟ್ ಡಿಸೆಂಬರ್ 15 ನೆಕ್ಸ್ಟ್ ಸೋಮವಾರ ಆಗಿರುತ್ತೆ. ₹185 ಲೋವರ್ ಪ್ರೈಸ್ ಬ್ಯಾಂಡ್, 195ರ ಕಟ್ ಆಫ್ ಪ್ರೈಸ್ ಇದೆ. ಸೊ 76 ಶೇರ್ಗಳ ಲಾಟ್ ಆಗಿದ್ದು ಮಿನಿಮಮ್ 76 ಶೇರ್ಸ್ಗೆ, ಅಂದರೆ ಒಂದು ಲಾಟ್ಗೆ ರಿಟೇಲ್ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಸೊ ರಿಟೇಲ್ ಕ್ಯಾಟಗರಿಯಲ್ಲಿ ನೀವು ಒಂದು ಲಾಟ್ಗೆ ಅಪ್ಲೈ ಮಾಡ್ತೀರಾ ಅಂದರೆ ₹14,820 ರಿಕ್ವೈರ್ಮೆಂಟ್ ಇರುತ್ತೆ. ರಿಟೇಲ್ ಕ್ಯಾಟಗರಿಯಲ್ಲಿ ಮ್ಯಾಕ್ಸಿಮಮ್ 13 ಲಾಟ್ಸ್ಗೆ ನೀವು ಅಪ್ಲೈ ಮಾಡ್ಬೋದು. 13 ಲಾಟ್ಸ್ಗೆ ಅಪ್ಲೈ ಮಾಡೋದಕ್ಕೆ ₹1,92,660 ಬೇಕಾಗುತ್ತೆ. ಸೊ 13ಕ್ಕಿಂತ ಹೆಚ್ಚಿನ ಲಾಟ್ಸ್ಗೆ ಅಪ್ಲೈ ಮಾಡ್ತೀರಾ ಅಂದರೆ HNI ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಹಾಗೆ IPO ಇಶ್ಯೂ ಸೈಜ್ 1288 ಕೋಟಿ ಆಗಿರುತ್ತೆ. ಒಂದು ಮಿಡ್ ಸೈಜ್ಡ್ IPO ಆಗಿದ್ದು ಫ್ರೆಶ್ ಇಶ್ಯೂ, ಆಫರ್ ಫಾರ್ ಸೇಲ್ ಎರಡು ಕೂಡ ಇರುತ್ತೆ. ಫ್ರೆಶ್ ಇಶ್ಯೂ ಕೇವಲ 377 ಕೋಟಿ ಆಗಿದೆ. ಆಫರ್ ಫಾರ್ ಸೇಲ್ ಅಮೌಂಟ್ ಹೆಚ್ಚಾಗಿ ಕಾಣಿಸುತ್ತೆ. 911 ಕೋಟಿಯ ಆಫರ್ ಫಾರ್ ಸೇಲನ್ನು ತಂದಿದ್ದಾರೆ. ಅಂದರೆ IPOಗೂ ಮುಂಚೆ ಯಾರೆಲ್ಲ ಇನ್ವೆಸ್ಟರ್ಸ್ಗಳು ಇನ್ವೆಸ್ಟ್ಮೆಂಟನ್ನು ಮಾಡಿದ್ದಾರೆ ಅದರಲ್ಲಿ ಸ್ವಲ್ಪ ಜನ ತಮ್ಮ ಶೇರ್ಸ್ಗಳನ್ನು ಸೆಲ್ ಮಾಡ್ತಿದ್ದಾರೆ. ಇದರಿಂದ ಅವರು ಪ್ರಾಫಿಟ್ಸನ್ನು ತಗೋತಾರೆ. ಫ್ರೆಶ್ ಇಶ್ಯೂನಿಂದ 377 ಕೋಟಿ ಅಮೌಂಟ್ ಏನು ಬರುತ್ತೆ ಅದನ್ನು ಕಂಪನಿ ತಮ್ಮ ಡೆವಲಪ್ಮೆಂಟ್ನಲ್ಲಿ ಬಳಸ್ಕೋತಾರೆ. ಸೊ 377 ಕೋಟಿಯಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ 30 ಕೋಟಿಯನ್ನು ಬಳಸ್ಕೋತಾರೆ. ಸೊ ಕಂಪನಿಯನ್ನು ಸಬ್ ಲೀಸ್ಡ್ ಅಥವಾ ಲೀಸ್ಡ್ ಸ್ಟೋರ್ಗಳನ್ನು ಹೊಂದಿದ್ದಾರೆ. ಅದರ ಎಕ್ಸ್ಪೆಂಡಿಚರ್ಗೆ 161 ಕೋಟಿಯ ಬಳಕೆ ಆಗುತ್ತೆ. ಕೆಲವೊಂದಿಷ್ಟು ಲೈಸೆನ್ಸ್ಗಳನ್ನು ರಿನ್ಯೂ ಕೂಡ ಮಾಡ್ಕೋಬೇಕಾಗಿದೆ, ಅದರಲ್ಲಿ ಕೂಡ ಅಮೌಂಟನ್ನು ಬಳಸ್ಕೋತಾರೆ. ಹಾಗೆ ಮಾರ್ಕೆಟಿಂಗ್ ಮತ್ತು ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸ್ ಆಗಿ 108 ಕೋಟಿಯನ್ನು ಬಳಸ್ಕೋತೀವಿ ಅಂತ ಹೇಳಿದ್ದಾರೆ. ಕಂಪನಿಯ ಫಿನಾನ್ಷಿಯಲ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಅಸೆಟ್ನಲ್ಲಿ ಒಂದು ಸ್ಟ್ರಾಂಗ್ ಗ್ರೋತ್ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಕ್ಕಿದೆ. ಸೆಪ್ಟೆಂಬರ್ 2025ರ ರಿಸಲ್ಟ್ ಏನು ನೋಡೋದಕ್ಕೆ ಸಿಗ್ತದೆ ಅದು 2026ರ ಫಿನಾನ್ಷಿಯಲ್ ಇಯರ್ನ 2 ಕ್ವಾರ್ಟರ್ನ ರಿಸಲ್ಟ್ ಆಗಿರುತ್ತೆ. ಸೊ ಮಿಕ್ಕಿರುವಂಥ ಮಾರ್ಚ್ ಬೇಸ್ಡ್ ರಿಸಲ್ಟ್ಸ್ ಏನಿದೆ ಅದು 4 ಕ್ವಾರ್ಟರ್ಗಳ, ಅಂದರೆ ಕಂಪ್ಲೀಟ್ ಫಿನಾನ್ಷಿಯಲ್ ಇಯರ್ನ ರಿಸಲ್ಟ್ ಆಗಿರುತ್ತೆ.
ಟೋಟಲ್ ಇನ್ಕಮನ್ನು ಅಬ್ಸರ್ವ್ ಮಾಡಿದಾಗ ಕನ್ಸಿಸ್ಟೆಂಟ್ ಆಗಿ ಟೋಟಲ್ ಇನ್ಕಮ್ ಕೂಡ ಗ್ರೋ ಆಗ್ತಿದೆ. 2026 ಫಿನಾನ್ಷಿಯಲ್ ಇಯರ್ನ ಎರಡೇ ಕ್ವಾರ್ಟರ್ನಲ್ಲಿ 741 ಕೋಟಿಯ ಟೋಟಲ್ ಇನ್ಕಮನ್ನು ಜನರೇಟ್ ಮಾಡಿದ್ದಾರೆ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ 2023, 24, 25 ಮೂರು ಫಿನಾನ್ಷಿಯಲ್ ಇಯರ್ಗಳಲ್ಲಿ ಲಾಸ್ ಡಿಕ್ಲೇರ್ ಆಗಿದೆ. ಈಗ 2 ಕ್ವಾರ್ಟರ್ಗಳಲ್ಲಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ ಈ ಮುಂಚೆ ಕೂಡ ಸಾಕಷ್ಟು IPOಗಳು ಈ ರೀತಿಯಲ್ಲಿ ಬಂದಿದೆ. ಲಾಸ್ ಮೇಕಿಂಗ್ ಬಿಸ್ನೆಸಸ್ ಆಗಿರುತ್ತೆ. ಇನ್ನೇನು IPO ತರಬೇಕು ಅಂದಾಗ ಪ್ರಾಫಿಟ್ಸ್ ಡಿಕ್ಲೇರ್ ಆಗಿರುತ್ತೆ. ಸೊ ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ. ಮುಂದಿನ ಕ್ವಾರ್ಟರ್ಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ಪ್ರಾಫಿಟ್ಸನ್ನು ತೋರಿಸಿ ಮುಂದಿನ 2 ಕ್ವಾರ್ಟರ್ಗಳಲ್ಲಿ ಲಾಸ್ ಬಂದರೆ ಹೈಯರ್ ಲೆವೆಲ್ನಲ್ಲಿ ಸ್ಟಾಕ್ ಸಸ್ಟೈನ್ ಆಗೋದಿಲ್ಲ. ಸೊ IPO ತರ್ತೀವಿ ಅಂತ ಎಕ್ಸ್ಪೆನ್ಸಸ್ಗಳನ್ನು ಕಟ್ ಡೌನ್ ಮಾಡ್ತಾರೆ. ಬಟ್ ಮುಂದಿನ ಕ್ವಾರ್ಟರ್ಗಳಲ್ಲಿ ಆ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗುವಂಥ ಪಾಸಿಬಿಲಿಟೀಸ್ ಇರುತ್ತೆ. ಅದರಿಂದ ಮತ್ತೆ ಪ್ರಾಫಿಟ್ಸ್ ಡೌನ್ ಆಗ್ಬೋದು. ಎಬಿಟಾ ಮಾರ್ಜಿನ್ಸ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ನೆಟ್ವರ್ತ್ ಕೂಡ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗ್ತಾ ಬರ್ತಿದೆ. ರಿಸರ್ವ್ಸ್ ಕೂಡ ಸ್ಟ್ರಾಂಗ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಯಾವ ಕ್ಯಾಟಗರಿಯಲ್ಲಿ ಎಷ್ಟು ಶೇರ್ಸ್ಗಳನ್ನು ಆಫರ್ ಮಾಡ್ತಿದ್ದಾರೆ ಅಂತ ಅಬ್ಸರ್ವ್ ಮಾಡಿದಾಗ QIB ಕ್ಯಾಟಗರಿಯಲ್ಲಿ 75% ಆಫರ್ ಇರುತ್ತೆ. ಯಾಕೆಂದರೆ ಕಳೆದ 3 ಫಿನಾನ್ಷಿಯಲ್ ಇಯರ್ಗಳಲ್ಲಿ ಕಂಪನಿ ಲಾಸನ್ನು ಡಿಕ್ಲೇರ್ ಮಾಡ್ತಿದ್ರು. ಆ ಒಂದು ರೀಸನ್ನಿಂದ QIB ಪೋರ್ಷನ್ನಲ್ಲಿ ಹೆಚ್ಚಿನ ಒಂದು ಆಫರ್ ಇದೆ. ಸೊ ಲಾಸ್ ಮೇಕಿಂಗ್ ಬಿಸ್ನೆಸ್ ಅಂದಾಗ ರಿಟೇಲ್ ಸ್ವಲ್ಪ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ. ಬಟ್ ಒಂದು ಸ್ಟ್ರಾಂಗ್ ಪ್ರೀಮಿಯಂ ಇದ್ದರೆ ರಿಟೇಲ್ ಕ್ಯಾಟಗರಿಯಲ್ಲಿ ಕೂಡ ಸ್ಟ್ರಾಂಗ್ ಸಬ್ಸ್ಕ್ರಿಪ್ಷನ್ ಬರುತ್ತೆ. ಅದಕ್ಕೆ ಎಕ್ಸಾಂಪಲ್ ಮೀಶೋ ಹಾಗೆ ಎಕ್ವಸ್ನ IPO ಆಗಿರುತ್ತೆ. ಸೊ ರಿಟೇಲ್ ಕ್ಯಾಟಗರಿಗೆ ಕೇವಲ 10% ಆಫರ್ ಇರುತ್ತೆ. ಅಲಾಟ್ಮೆಂಟ್ನ ಚಾನ್ಸಸ್ ಕೂಡ ಕಡಿಮೆನೇ ಇದೆ. HNI ಕ್ಯಾಟಗರಿಯಲ್ಲಿ 15% ಆಫರನ್ನು ಮಾಡ್ತಾ ಇದ್ದಾರೆ. ವೇಕ್ಫಿಟ್ IPO ವ್ಯಾಲ್ಯೂಷನನ್ನು ಅಬ್ಸರ್ವ್ ಮಾಡಿದಾಗ 195 ಅಪ್ಪರ್ ಪ್ರೈಸ್ ಬ್ಯಾಂಡ್ ಏನಿದೆ, ಈ ಒಂದು ಪ್ರೈಸ್ ಬ್ಯಾಂಡ್ನಲ್ಲಿ ಟೋಟಲ್ ಮಾರ್ಕೆಟ್ ಕ್ಯಾಪ್ 6300 ಕೋಟಿ ನೋಡೋದಕ್ಕೆ ಸಿಗುತ್ತೆ. ಅರ್ನಿಂಗ್ ಪರ್ ಶೇರ್ ನೆಗೆಟಿವ್ನಲ್ಲಿದೆ. 2025 ಫಿನಾನ್ಷಿಯಲ್ ಇಯರ್ನಲ್ಲಿ ಲಾಸನ್ನು ಡಿಕ್ಲೇರ್ ಮಾಡಿದ್ರು. ಸೊ ಅದರಿಂದ ಅರ್ನಿಂಗ್ ಪರ್ ಶೇರ್ PE ಎರಡೂ ಕೂಡ ನೆಗೆಟಿವ್ನಲ್ಲಿ ಕಾಣಿಸುತ್ತೆ. ಇಂಡಸ್ಟ್ರಿ PE 77 ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಈ ಕಂಪನಿಯ ಕಾಂಪಿಟೇಟರ್ ಶೀಲಾ ಫೋಮ್ ಆಗಿರ್ತಾರೆ. 77 PEಯಲ್ಲಿ ಟ್ರೇಡ್ ಆಗ್ತದೆ. ಅರ್ನಿಂಗ್ ಪರ್ ಶೇರ್ ಕೂಡ 9 ರೂಪಾಯಿ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ROE ROC ಅನ್ನು ಅಬ್ಸರ್ವ್ ಮಾಡಿದಾಗ ಅದು ಕೂಡ ನೆಗೆಟಿವ್ ಆಗಿ ಕಾಣಿಸ್ತದೆ. ರಿಟರ್ನ್ ಆನ್ ನೆಟ್ವರ್ತ್, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಮಾರ್ಜಿನ್ ಎಲ್ಲ ಕೂಡ ನೆಗೆಟಿವ್ನಲ್ಲಿ ಕಾಣಿಸುತ್ತೆ. ಸೊ ಕಂಪನಿ ಡೆಟ್ಟನ್ನು ಕೂಡ ಹೊಂದಿದ್ದಾರೆ. 0.5 ಡೆಟ್ ಟು ಇಕ್ವಿಟಿ ಇದೆ. ಅದು ಮ್ಯಾನೇಜಬಲ್ ಆಗಿರುತ್ತೆ. ಸೊ ವೇಕ್ಫಿಟ್ ಇನೋವೇಷನ್ಸ್ನ IPO ರಿಜಿಸ್ಟ್ರಾರ್ ಲಿಂಕಿನ್ ಟೈಮ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಆಗಿದ್ದು, ಇವರ ವೆಬ್ಸೈಟ್ನಲ್ಲಿ ಅಲಾಟ್ಮೆಂಟ್ ಸ್ಟೇಟಸನ್ನು ಚೆಕ್ ಮಾಡಬೇಕಾಗುತ್ತೆ. IPO ಸ್ಟ್ರೆಂತ್ ಮತ್ತು ವೀಕ್ನೆಸ್ಸನ್ನು ಅಬ್ಸರ್ವ್ ಮಾಡಿದಾಗ D2C ಹೋಮ್ ಆ್ಯಂಡ್ ಫರ್ನಿಷಿಂಗ್ ಸೆಗ್ಮೆಂಟ್ನಲ್ಲಿ ಒಂದು ಲಾರ್ಜೆಸ್ಟ್ ಹಾಗೆ ಫಾಸ್ಟ್ ಗ್ರೋಯಿಂಗ್ ಬಿಸ್ನೆಸ್ ವೇಕ್ಫಿಟ್ ಆಗಿರ್ತಾರೆ. ಹೋಮ್ ಫರ್ನಿಷಿಂಗ್ ಕ್ಯಾಟಗರಿಯಲ್ಲಿ ಸಾಕಷ್ಟು ಪ್ರಾಡಕ್ಟ್ಸ್ಗಳನ್ನು ಕಂಪನಿ ಡೆಲಿವರ್ ಮಾಡ್ತಿದ್ದಾರೆ. ಹಾಗೆ ಒಂದು ಸ್ಟ್ರಾಂಗ್ ಬ್ರ್ಯಾಂಡ್ ವ್ಯಾಲ್ಯೂನ ಕೂಡ ಕ್ರಿಯೇಟ್ ಮಾಡ್ಕೊತಿದ್ದಾರೆ. ಒಂದು ಫುಲ್ ಸ್ಟ್ಯಾಕ್ ವರ್ಟಿಕಲಿ ಇಂಟಿಗ್ರೇಟೆಡ್ ಆಪರೇಷನ್ ಆಗಿರುತ್ತೆ. ಅಂದರೆ ಇವ್ರದೇ ಆದ ವೆಬ್ಸೈಟ್ ಇದೆ, ಆರ್ಡರ್ಗಳನ್ನು ತಗೋತಾರೆ. ಹಾಗೆ ಅದಕ್ಕೆ ಬೇಕಾದಂಥ ಲಾಜಿಸ್ಟಿಕ್ಸನ್ನು ಕೂಡ ಇವರೇ ಪ್ರೊವೈಡ್ ಮಾಡ್ತಾರೆ. ಹಾಗೆ ಒಂದು ಓಮ್ನಿ ಚಾನಲ್ ಬಿಸ್ನೆಸ್ ಆಗಿರುತ್ತೆ. ಕೇವಲ ಆನ್ಲೈನ್ ಅಷ್ಟೇ ಅಲ್ಲದೆ ಆಫ್ಲೈನ್ನಲ್ಲಿ ಕೂಡ ಸ್ಟೋರ್ಗಳನ್ನು ಓಪನ್ ಮಾಡ್ತಿದ್ದು, ಎರಡೂ ಸೆಗ್ಮೆಂಟ್ನಲ್ಲಿ ಒಳ್ಳೆ ರೆವೆನ್ಯೂಸನ್ನು ಜನರೇಟ್ ಮಾಡುವಂಥ ಪ್ಲಾನ್ಸ್ಗಳನ್ನು ಮಾಡ್ತಾ ಇದ್ದಾರೆ. ಒಂದು ಸ್ಟ್ರಾಂಗ್ ಮಾರ್ಕೆಟಿಂಗ್ ಅಪ್ರೋಚನ್ನು ಕೂಡ ಹೊಂದಿರುವಂಥ ಕಂಪನಿ ಆಗಿರುತ್ತೆ. ಇದಿಷ್ಟು IPO ಸ್ಟ್ರೆಂತ್ ಆಗಿರುತ್ತೆ. ಕೆಲವೊಂದಿಷ್ಟು ವೀಕ್ನೆಸ್ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ಸೊ ಮೇಜರಾಗಿ ಫಿನಾನ್ಷಿಯಲ್ಸ್ ಕನ್ಸಿಸ್ಟೆಂಟಾಗಿ ಕಾಣಿಸ್ತಿಲ್ಲ. ಯಾಕೆಂದರೆ 2023ರಲ್ಲಿ ಲಾಸ್ ಸ್ವಲ್ಪ ಕಡಿಮೆ ಆಗಿತ್ತು, ಮತ್ತೆ ಲಾಸ್ ಜಾಸ್ತಿ ಆಯಿತು. ಈಗ ರೀಸೆಂಟಾಗಿ ಪ್ರಾಫಿಟೇಬಲ್ ಆಗಿದ್ದಾರೆ. ಸೊ ಒಂದು ಕನ್ಸಿಸ್ಟೆನ್ಸಿ ಕಾಣಿಸ್ತಿಲ್ಲ. ಹಾಗೆ ರಾ ಮೆಟೀರಿಯಲ್ಸನ್ನು ಏನು ಯೂಸ್ ಮಾಡ್ತಾರೆ ಅದರ ಒಂದು ಡಿಪೆಂಡೆನ್ಸಿ ಕೂಡ ಹೆಚ್ಚಾಗಿ ಕಾಣಿಸುತ್ತೆ. ರಾ ಮೆಟೀರಿಯಲ್ ಸಪ್ಲೈ ಮೇಲೆ ಏನಾದರೂ ಇಂಪ್ಯಾಕ್ಟ್ ಬಂದರೆ ಇವರ ಬಿಸ್ನೆಸ್ನ ಮೇಲೆ ಕೂಡ ಇಂಪ್ಯಾಕ್ಟ್ ಬರುವಂಥ ಚಾನ್ಸಸ್ ಇರುತ್ತೆ. ಕಾಂಪಿಟೇಷನ್ ಕೂಡ ಸಾಕಷ್ಟು ಈ ಒಂದು ಸೆಗ್ಮೆಂಟ್ನಲ್ಲಿ ಇದೆ. ಲಿಸ್ಟೆಡ್ ಪ್ಲೇಯರ್ಸ್ ಕಡಿಮೆ ಇದ್ರೂ ಕೂಡ ಮಾರ್ಕೆಟ್ನಲ್ಲಿ ಸಾಕಷ್ಟು ಕಾಂಪಿಟೇಷನ್ ಇರುತ್ತೆ. ಲಾರ್ಜ್ ಪ್ರಮೋಟರ್ ಹಾಗೆ ಇನ್ವೆಸ್ಟರ್ ಸೆಲ್ಲಿಂಗ್ ಕೂಡ ನೋಡೋದಕ್ಕೆ ಸಿಗ್ತದೆ. ಅಂದರೆ ಫ್ರೆಶ್ ಇಶ್ಯೂಗೆ ಕಂಪೇರ್ ಮಾಡಿದಾಗ OFS ಹೆಚ್ಚಾಗಿ ಕಾಣಿಸ್ತಿರೋದ್ರಿಂದ ಅದು ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗ್ಬೋದು. ಸೊ ಕಂಪನಿ ಹೆಚ್ಚಾಗಿ ಫ್ರೆಶ್ ಇಶ್ಯೂವನ್ನು ಲಾಂಚ್ ಮಾಡಿದಾಗ ಕಂಪನಿಯ ಡೆವಲಪ್ಮೆಂಟ್ಗೆ ಈ ಒಂದು ಅಮೌಂಟ್ ಹೋಗುತ್ತೆ ಅಂತ ಇನ್ವೆಸ್ಟರ್ಸ್ಗಳು ಕೂಡ ಕಾನ್ಫಿಡೆಂಟಾಗಿ IPOನಲ್ಲಿ ಅಪ್ಲೈ ಮಾಡ್ಬೋದಾಗುತ್ತೆ. ಲಾಸ್ ಮೇಕಿಂಗ್ ಬಿಸ್ನೆಸ್ ಆಗಿರೋದು ಕೂಡ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗ್ಬೋದು. ಸೊ ಕೊನೆಯದಾಗಿ ಗ್ರೇ ಮಾರ್ಕೆಟ್ ಪ್ರೀಮಿಯಮನ್ನು ಅಬ್ಸರ್ವ್ ಮಾಡಿದಾಗ ಇವತ್ತಿನ ದಿನ 36 ರೂಪಾಯಿಯ ಪ್ರೀಮಿಯಂ ಕಾಣಿಸ್ತಿದೆ. 195 IPO ಪ್ರೈಸ್ ಬ್ಯಾಂಡ್ ಇದ್ದು 18ರಿಂದ 19% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ 2700ರಿಂದ 2800 ರೂಪಾಯಿ ಪ್ರಾಫಿಟ್ ಇವತ್ತಿನ ದಿನ ಒಂದು ಲಾಟ್ನ ಮೇಲೆ ಕಾಣಿಸ್ತಿದೆ. ಸೊ ಈ ಒಂದು IPOನಲ್ಲಿ ಲಿಸ್ಟಿಂಗ್ ಗೇನ್ನ ಪರ್ಸ್ಪೆಕ್ಟಿವ್ನಿಂದ ಅಪ್ಲೈ ಮಾಡ್ತೀರಾ ಅಂದರೆ ಕೊನೆ ದಿನದವರೆಗೂ ವೆಯ್ಟ್ ಮಾಡಿ. 35ರಿಂದ 40 ರೂಪಾಯಿಯ ಪ್ರೀಮಿಯಂ ಇದ್ದರೆ ಖಂಡಿತವಾಗ್ಲೂ ಲಿಸ್ಟಿಂಗ್ ಗೇನ್ನ ಪರ್ಸ್ಪೆಕ್ಟಿವ್ನಿಂದ ಅಪ್ಲೈ ಮಾಡ್ಬೋದಾಗುತ್ತೆ.
ಸೊ ಲಾಂಗ್ ಟರ್ಮ್ ವ್ಯೂ ಇದ್ದರೆ ಒಂದೆರಡು ಕ್ವಾರ್ಟರ್ ಅಬ್ಸರ್ವ್ ಮಾಡಬೇಕಾಗುತ್ತೆ. ಈಗಷ್ಟೇ ಪ್ರಾಫಿಟಬಲ್ ಆಗಿದ್ದರೆ ಆ ಪ್ರಾಫಿಟಬಿಲಿಟಿ ಕಂಟಿನ್ಯೂ ಆಗುತ್ತಂತ ಅಬ್ಸರ್ವ್ ಮಾಡಬೇಕು. ಸೊ ಮತ್ತೆ ಲಾಸ್ ಡಿಕ್ಲೇರ್ ಆಗ್ತಾ ಹೋದರೆ ಹೈಯರ್ ವ್ಯಾಲ್ಯೂಷನಲ್ಲಿ ಸಸ್ಟೈನ್ ಆಗೋದು ಕಷ್ಟ ಆಗುತ್ತೆ. ಮೇ ಬಿ ಲಿಸ್ಟ್ ಆದಮೇಲೆ ಒಂದು ಸ್ವಲ್ಪ ಗೇನ್ ನೋಡೋದಕ್ಕೆ ಸಿಗ್ಬೋದು, ಬಟ್ ಆ ಒಂದು ಗೇನ್ಸ್ ತುಂಬ ದಿನ ಇರೋದಿಲ್ಲ. ಕಂಪನಿ ಕನ್ಸಿಸ್ಟೆಂಟಾಗಿ ಫಿನಾನ್ಷಿಯಲ್ಸನ್ನು ಡಿಕ್ಲೇರ್ ಮಾಡ್ತಾ ಹೋದರೆ ಮಾತ್ರ ಆ ಒಂದು ಗೇನ್ ಸಸ್ಟೈನ್ ಆಗುತ್ತೆ. ಆದ್ದರಿಂದ ಒಂದೆರಡು ಕ್ವಾರ್ಟರ್ ಅಬ್ಸರ್ವ್ ಮಾಡಿ ಆಮೇಲೆ ಬೇಕಾದರೆ ಡಿಸಿಷನನ್ನು ತೊಗೋಬೋದು. ಲಾಸೇ ಡಿಕ್ಲೇರ್ ಆಗ್ತಾ ಹೋದರೆ ಎಕ್ಸಿಟ್ ಆಗೋದೇ ಬೆಟರ್ ಆಗುತ್ತೆ. ವೇಕ್ಫಿಟ್ ಇನೋವೇಷನ್ಸ್ IPO ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಂಥ ಮಾಹಿತಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ IPO ರಿವ್ಯೂಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.